ಡಿ.ಕೆ. ಶಿವಕುಮಾರ್ ಹೇಳಿದ್ರು ಬಸವನಗುಡಿ ಕಡಲೆಕಾಯಿ ಪರಿಸ್ಥಿತಿ ಇಲ್ಲ, ನಾವು ರೈತರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಲ್ಲ, ಆಸ್ತಿಗಳನ್ನು ಉಳಿಸುವಂತ ಕೆಲಸ ಮಾಡ್ತೀವಿ, ನಮ್ಮ ವಿರುದ್ಧವಾಗಿ ಹೋರಾಟ ಕೇಳಿದ್ದಾರೆ, ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಎನ್ನುವಂತ ಆರೋಪ ಮಾಡ್ತಾರೆ. ಇಂದು ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಕಿಸಾನ್ ಸಂಘ ವತಿಯಿಂದ ಈ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಮತ್ತು ವಿವಿಧ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾವೆ. ರೈತರ ಪರವಾಗಿರ್ತಕ್ಕಂಥ ಈ ಹೋರಾಟ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಬೇಕು. ಈ ನಾಡಿನ ರೈತರ ಸಂಕಷ್ಟಕ್ಕೆ ದೂಡಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತೇನು ರೈತರುಗಳಿಗೆ ನೋಟಿಸ್ಗಳನ್ನು ಕೊಟ್ಟು, ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು, ಜಮೀರ್ ಅಹಮದ್ ಖಾನ್ ಅವರ ಮುಖೇನ ಇವತ್ತೇನು ಸಿದ್ದರಾಮಯ್ಯನವರು ಒಂದ್ ರೀತಿ ಸೇಡು ತೀರಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರ ನೋಟಿಸ್ಗಳನ್ನು ಕೊಟ್ಟೇನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡೋರಿದ್ದೇವೆ, ಚರ್ಚೆ ಮಾಡ್ತೇವೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರನ್ನು ಕೇಳಿ, ಮಾನ್ಯ ಜಮೀರ್ ಅಹಮದ್ ಅನ್ನ ಕೇಳಿ. ಡಿ.ಕೆ. ಶಿವಕುಮಾರ್ ಅವರೇ, ಜಮೀರ್ ಅಹಮದ್ ಅವರು ಬೀದರು, ಬಿಜಾಪುರ, ಯಾದಗಿರಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯನ್ನ ಮಾಡಿ ಏಕಾಏಕಿ ರೈತರಿಗೆ ನೋಟಿಸ್ ಕೊಟ್ಟು ಯಾಕೆ ಇವತ್ತು ಕೊಡ್ತಾ ಇದ್ದಾರೆ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟರಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿ ದೇಶಾದ್ಯಂತ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹೊರಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅದ್ರ ಮಧ್ಯೆ ಅದು ತಿದ್ದುಪಡಿ ಆಗುವ ಮುಂಚಿತವಾಗಿನೇ ಡಿ.ಕೆ. ಶಿವಕುಮಾರ್ ಹೇಳೋದೊಂದು ಮಾಡೋದೊಂದು. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಪರವಾಗಿ ಇದೆ ಅನ್ನೋದು ಇವತ್ತು ವಿಶ್ವಾಸ ಎಲ್ಲರೂ ಕೂಡ ಹೊರಟೋಗಿದೆ. ರೈತ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ನೀಡಿದ್ದೇವೆ. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಕೂಡ ಜೊತೆಲಿ ನಿಲ್ತೇವೆ.